ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರಶ್ಮಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಇನ್ಸ್ಟೆಂಟಾಗಿ ನಾವು ಒಂದು ಬಿಸ್ಕೆಟ್ನ ಮಾಡ್ಕೊಳ್ಬೋದು. ಕೇವಲ 10-15 ನಿಮಿಷದಲ್ಲಿ ನಾವು ಸಂಜೆ ಟೈಮಲ್ಲಿ ಕಾಫಿ ಜೊತೆ ನಾವು ಈ ರೀತಿ ಬಿಸ್ಕೆಟ್ಟು ಮಾಡ್ಕೊಡೋದ್ರಿಂದ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ಕೇವಲ ಕೆಲವೇ ಸಾಮಗ್ರಿಗಳಿಂದ ನಾವು ಈ ಗರಿಗರಿಯಾದ ಬಿಸ್ಕೆಟ್ನ ನಾವು ಮಾಡ್ಕೊಳ್ಬೋದು. ಗೋಧಿ ಹಿಟ್ಟು ಬಳಸಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು 1 ತಿಂಗಳವರೆಗೂ ನಾವು ಇದನ್ನು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡು ಇಟ್ಕೊಳ್ಬೋದು. ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಡು ಬರೋಣ. ನಾನು ಪಾತ್ರೆ ಇಟ್ಕೊಂಡಿದ್ದೀನಿ, ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ. 1 ಕಪ್ನಷ್ಟು ನಾನು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ. ಅರ್ಧ ಕಪ್ನಷ್ಟು ನಾವು ನೀರನ್ನ ಹಾಕ್ಕೊಳ್ತಿದ್ದೀನಿ. ನಾವು ಯಾವ ಕಪ್ಪಲ್ಲಿ ಸಕ್ಕರೆನ ತೊಗೊಂಡಿದ್ದೋ ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ನಷ್ಟು ನೀರನ್ನ ಹಾಕ್ಕೊಂಡು ಸಕ್ಕರೆನ ಕರಗಿಸ್ಕೊಳ್ಬೇಕು. ನಾವು ಪಾಕನ ಮಾಡ್ಕೊಳ್ಬಾರ್ದು. ಜಸ್ಟ್ ನಾವು ಅದನ್ನು ಮಿಕ್ಸ್ ಮಾಡಿಕೊಂಡು ಸಕ್ಕರೆನ ಕರಗಿಸ್ಕೊಂಡ್ರೆ ಸಾಕು. ಮಕ್ಕಳು ಕೇಳಿದ ತಕ್ಷಣ ನಾವು ಒಂದು 10-15 ನಿಮಿಷದಲ್ಲಿ ನಾವು ಈ ಬಿಸ್ಕೆಟ್ಗಳನ್ನ ಮಾಡ್ಕೊಳ್ಬೋದು. ತುಂಬಾ ಈಸಿ ಆದಂಥ ಈ ಬಿಸ್ಕೆಟ್ನ ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ನಾನೀಗ ಸಕ್ಕರೆನೆಲ್ಲ ನೀಟಾಗಿ ಕರಗಿಸ್ಕೊಂಡು ಸ್ಟವ್ನ ಆಫ್ ಮಾಡ್ಕೊಳ್ತಿದ್ದೀನಿ. ಈಗ ಒಂದು ಬೌಲ್ನ ತೊಗೊಳ್ಳೋಣ. ನಾನು 2 ಕಪ್ನಷ್ಟು ಗೋಧಿ ಹಿಟ್ಟನ್ನ ತೊಗೊಳ್ತಿದ್ದೀನಿ. ನಾವು ಸಕ್ಕರೆನ ಯಾವ ಕಪ್ನಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು 2 ಕಪ್ನಷ್ಟು ಗೋಧಿ ಹಿಟ್ಟನ್ನು ತೊಗೊಳ್ತಿದ್ದೀನಿ. ನಾವು ಹೊರಗಡೆ ತಂದು ತಿನ್ನೋದಕ್ಕಿಂತ ಮನೆಯಲ್ಲೇ ಇನ್ಸ್ಟೆಂಟಾಗಿ ಈಸಿಯಾಗಿ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಸಣ್ಣ ಕಪ್ಪಲ್ಲಿ 1 ಕಪ್ನಷ್ಟು ಡ್ರೈ ಕೊಬ್ಬರಿ ತುರಿನ ನಾನು ಹಾಕ್ಕೊಳ್ತಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಬಿಳಿ ಪುಟ್ಟೆಳ್ಳನ್ನ ನಾನು ಹಾಕ್ಕೊಳ್ತಿದ್ದೀನಿ. ನೀವು ಬೇಕಾದರೆ ಬಿಳಿ ಪುಟ್ಟೆಳ್ಳು ಬದಲು ಡ್ರೈ ಫ್ರೂಟ್ಸ್ ಕೂಡ ನಾವು ಬಾದಾಮು ಇಲ್ಲಾಂದರೆ ಗೋಡಂಬಿನ ಹಾಕ್ಕೊಂಡು ನಾವು ಮಾಡ್ಕೊಳ್ಬೋದು. 1/4 ಟೇಬಲ್ ಸ್ಪೂನಷ್ಟು ನಾನು ಪುಡಿ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ. ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೊಬ್ಬರಿ ತುರಿ ಮತ್ತು ಪುಟ್ಟಳೆಲ್ಲ ನೀಟಾಗಿ ಮಿಕ್ಸ್ ಆಗೋ ರೀತಿ ಹಿಟ್ಟಿನೊಂದಿಗೆ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿಕಾಯಿ ಪೌಡ್ರನ್ನ ಹಾಕ್ಕೊಂಡು ಈಗ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನು ಕೊಬ್ಬರಿ ತುರಿನ ಯಾವ ಕಪ್ಪಲ್ಲಿ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ನಾನು 1/4 ಕಪ್ನಷ್ಟು ತುಪ್ಪನ ಹಾಕ್ಕೊಳ್ತಿದ್ದೀನಿ. ನಾವು ತುಪ್ಪ ಬೇಕಾದರೆ ಕಮ್ಮಿ ಯೂಸ್ ಮಾಡ್ಕೊಳ್ಬೋದು. ಅರ್ಧ ತುಪ್ಪ ಅರ್ಧ ಎಣ್ಣೆನ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಬೋದು. ಇಲ್ಲ ಅಂದರೆ ತುಪ್ಪ ಬೇಡ ಅಂದರೆ ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ನಾವು ಮಾಡ್ಕೊಳ್ಬಹುದು. ಈಗ ನೋಡಿ, ನಾನು ಎಲ್ಲ ನೀಟಾಗಿ ಹಿಟ್ಟು ಮತ್ತು ತುಪ್ಪದೊಂದಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ತುಪ್ಪ ಮತ್ತು ಡ್ರೈ ಕೊಬ್ಬರಿ ಪುಡಿನ ಹಾಕಿರೋದ್ರಿಂದ ಬಿಸ್ಕೆಟು ತುಂಬಾ ಶುಭ್ರವಾಗಿ ಬರುತ್ತೆ. ನೋಡಿಕೊಂಡು ನೀವು ತುಪ್ಪನ ಹಾಕ್ಕೊಳ್ಬೇಕು. ನೋಡಿ, ನಾವು ತುಪ್ಪ ಈ ರೀತಿ ಹಾಕಿದರೆ ನೋಡಿ, ಈ ರೀತಿ ಉಂಡೆ ಕಟ್ಟಿದ್ರೆ ನಾವು ಈ ರೀತಿ ಒಡ್ಕೊಳ್ಬೇಕು. ಆ ರೀತಿ ಇದ್ದರೆ ನೋಡಿ ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ಈಗ ನಾವು ಸಕ್ಕರೆ ನೀರನ್ನ ಹಾಕ್ಕೊಳ್ಬೇಕು. ಕರಗಿಸ್ಕೊಂಡಿರುವಂಥ ಸಕ್ಕರೆ ನೀರನ್ನ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವು ಸಕ್ಕರೆನ ಪಾಕ ಮಾಡ್ಕೊಳ್ಬಾರ್ದು, ಜಸ್ಟು ಅದನ್ನು ಕರಗಿಸ್ಕೊಂಡ್ರೆ ಸಾಕು. ಈಗ ನೋಡಿ, ನಾವು ಒಂದೇ ಸತಿ ನಾವು ಸಕ್ಕರೆ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬಾರ್ದು, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಿಟ್ಟನ್ನು ನಾವು ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಚಪಾತಿ ಅದಕ್ಕೆ ನಾವು ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು, ತೆಳುವಾಗಿಬಿಡುತ್ತೆ. ನೋಡಿ, ಈ ರೀತಿ ನಾವು ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಗಟ್ಟಿಯಾಗಿ ನಮಗೆ ಎಷ್ಟು ಸಾಧ್ಯವತ್ತೋ ಅಷ್ಟು ಗಟ್ಟಿಯಾಗಿ ನಾವು ಅದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ತೆಳು ಮಾಡ್ಕೊಳ್ಬಿಟ್ರೆ ಅದು ಬಿಸ್ಕೆಟು ಮೆತ್ತಗಾಗ್ಬಿಡುತ್ತೆ. ನೋಡಿ, ಈಗ ನಾನು ಹಿಟ್ಟನ್ನೆಲ್ಲ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ನಾವು ನಾದಬಾರ್ದು. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಅದನ್ನು ನಾವು ರೌಂಡ್ ಶೇಪಲ್ಲಿ ನಾವು ಅದನ್ನು ಮಿತ್ಕೊಳ್ಬೇಕು. ನೋಡಿ, ನಾನು ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಿದ್ದೀನಿ. ಅದಕ್ಕೆ ನಾವು ಅದನ್ನು ಮಾಡ್ಕೊಳ್ಬೇಕು, ಬಿಸ್ಕೆಟಿನ ಹಿಟ್ಟನ್ನು. ನೋಡಿ, ತೆಳು ಮಾಡ್ಕೊಳ್ಬಾರ್ದು. ಈ ರೀತಿ ನಾವು ಉಡುಡಿಯಲ್ಲೇ ನಾವು ಈ ರೀತಿ ಚೆನ್ನಾಗಿ ನಾದ್ಕೊಳ್ಬೇಕು. ನಾವು ಸಕ್ಕರೆ ನೀರು ಹಾಕಿರೋದ್ರಿಂದ ಅದು ಚೆನ್ನಾಗಿ ಸೆಟ್ಟಾಗುತ್ತೆ. ನೋಡಿ, ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ನೋಡಿ, ನಾನು ತೋರಿಸ್ತಿದ್ದೀನಿ. ಈ ರೀತಿ ಮುರಿದ್ರೆ ಅದು ನೋಡಿ, ಹಿಟ್ಟು ಯಾವ ರೀತಿ ಇರಬೇಕು ಅಂದರೆ ಈ ರೀತಿ ಪದ್ರವಾಗಿ ಅದಿರಬೇಕು. ನಾವು ಅದನ್ನು ಸ್ಮೂತಾಗಿ ಮಾಡ್ಕೊಳಕ್ಕೆ ಹೋಗಬಾರ್ದು. ನೋಡಿ, ಈ ರೀತಿ ನಾವು ಮಾಡಿಕೊಂಡ್ರೆ ನೋಡಿ ಬಿಸ್ಕೆಟು ತುಂಬಾ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಬರುತ್ತೆ. ನೋಡಿ, ನಾವು ಹಿಟ್ಟನ್ನು ಜಾಸ್ತಿ ನಾದಬಾರ್ದು. ಈ ರೀತಿ ಮಾಡಿಕೊಂಡು ನಾವು ರೆಡಿ ಮಾಡಿಕೊಂಡು ಇಟ್ಕೊಳ್ಬೇಕು. ನೋಡಿ, ನಾನು 2 ಭಾಗಗಳನ್ನಾಗಿ ಮಾಡ್ಕೊಳ್ತಿದ್ದೀನಿ. ಮತ್ತು ಹಿಟ್ಟನ್ನು ನಾವು ನೆನೆಸ್ಕೊಳಕ್ಕೆ ಹೋಗಬಾರ್ದು. ಹಿಟ್ಟನ್ನು ನಾವು ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದ ತಕ್ಷಣವೇ ನಾವು ಬಿಸ್ಕೆಟ್ಗಳನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂದರೆ ಅದು ಹಿಟ್ಟು ಬೇಗನೆ ಗಟ್ಟಿ ಆಗಿಬಿಡುತ್ತೆ. ನೋಡಿ, ನಾನು ಈಗ 2 ಭಾಗಗಳನ್ನಾಗಿ ಮಾಡಿಕೊಂಡು ಒಂದನ್ನು ನಾನು ತೆಕ್ಕೊಳ್ತಿದ್ದೀನಿ. ಒಂದನ್ನು ನಾನು ಒಂದು ಬಟ್ಲು ಮುಚ್ಚಿ ಒಂದು ಸೈಡಿಗೆ ಎತ್ತಿಟ್ಕೊಳ್ತಿದ್ದೀನಿ.
ಈಗ ನಾವು ಹಿಟ್ಟನ್ನು ಲಟ್ಟಿಸ್ಕೊಳ್ಬೇಕು. ನಾವು ಯಾವುದೇ ಒಂದು ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಿಲ್ಲ. ಹಾಗೆಯೇ ನಾವು ಅದರಲ್ಲಿ ತುಪ್ಪ ಹಾಕಿರೋದ್ರಿಂದ ಅದರಲ್ಲಿ ಜಿಡ್ಡಿನಂಶ ಇರೋದ್ರಿಂದ ನಾನು ಹಾಗೆಯೇ ಅದನ್ನು ಲಟ್ಟಿಸ್ಕೊಳ್ತಿದ್ದೀನಿ. ಅದೇನೋ ಅಂಟೋದಿಲ್ಲ. ಈ ರೀತಿ ನಾವು ಲಟ್ಟಿಸ್ಕೊಳ್ಬೇಕು. ತೀರಾ ತೆಳುವಾಗಿ ನಾವು ಮಾಡ್ಕೊಳ್ಬಾರ್ದು. ಬಿಸ್ಕೆಟು ಒಂದು ಮೀಡಿಯಮ್ ಸೈಜ್ ಮಾಡ್ಕೊಳ್ಬೇಕು. ನೋಡಿ, ತೀರಾ ತೆಳುನೂ ಮಾಡ್ಕೊಳ್ಬಾರ್ದು, ತೀರಾ ದಪ್ಪನ ಮಾಡ್ಕೊಳ್ಬಾರ್ದು. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಲಟ್ಟಿಸ್ಕೊಳ್ಳಿ. ಸ್ವಲ್ಪ ದಪ್ಪವಾಗಿ ನಾವು ಲಟ್ಟಿಸ್ಕೊಳ್ಬೇಕು. ನೋಡಿ, ಹಿಟ್ಟನ್ನ ಈ ರೀತಿ ಲಟ್ಟಿಸ್ಕೊಂಡ ನಂತರ ನಾನಿಲ್ಲಿ ಬಿಲ್ಲೆನ ತೊಗೊಂಡಿದ್ದೀನಿ. ಬಿಲ್ಲೆ ಇಲ್ಲ ಅಂದರೂ ಪರವಾಗಿಲ್ಲ, ಬಾಕ್ಸಿನ ಮುಚ್ಚಳ ಇದ್ದರೆ ನಾವು ಅದರಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೋಡಿಕೊಂಡು ನಾವು ಬಿಸ್ಕೆಟ್ಗಳನ್ನ ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಬಿಲ್ಲೆ ಇದ್ದರೆ ನಾವು ಈಸಿಯಾಗಿ ಮಾಡ್ಕೊಳ್ಬೋದು. ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬೇಕಾದರೆ ನಾವು ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಾಡಿಕೊಂಡು ನಾವು ಇಟ್ಕೊಂಡ್ರೆ ನೋಡಿ ತುಂಬಾ ರುಚಿಯಾಗಿರುತ್ತೆ ಮತ್ತು ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾವು ಎಷ್ಟು ತಿನ್ನಬೇಕಾದ್ರೂ ಈ ರೀತಿ ಮಾಡಿಟ್ಕೊಂಡ್ರೆ ಎಷ್ಟು ತಿನ್ನಬೇಕಾದ್ರೂ ಇಟ್ಕೊಂಡು ತಿನ್ಬೋದು. ಈಗ ನಾನು ಎಕ್ಸ್ಟ್ರಾ ಹಿಟ್ಟನ್ನು ನಾನು ತೆಗಿತಿದ್ದೀನಿ. ನೋಡಿ, ನಾವು ಪುಟ್ಟೆಳ ಬದಲು ಬೇಕಾದರೆ ಡ್ರೈ ಫ್ರೂಟ್ಸ್ನ ಬಾದಾಮು ಇಲ್ಲಾಂದರೆ ಗೋಡಂಬಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ನಾವು ಈ ರೀತಿ ಹಾಕ್ಕೊಳ್ಬೋದು. ತಿನ್ನೋದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ. ನಾನು ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದುಬಿಟ್ಟು ಬಿಸ್ಕೆಟ್ಗಳನ್ನೆಲ್ಲ ನಾನು ತೆಕ್ಕೊಳ್ತಿದ್ದೀನಿ. ನೋಡಿ, ಈಸಿಯಾಗಿ ನಾವು ಈ ಬಿಸ್ಕೆಟ್ನ ಮಾಡ್ಕೊಳ್ಬೋದು. ಆದರೆ ನೋಡಿಕೊಂಡು ಮೆಜರ್ಮೆಂಟ್ ಎಲ್ಲ ನೋಡಿಕೊಂಡು ಬೇಯಿಸ್ಕೊಳ್ಬೇಕಾದ್ರೂ ನಾವು ನೋಡಿಕೊಂಡು ಬೇಯಿಸ್ಕೊಂಡ್ರೆ ಮಾತ್ರ ಬಿಸ್ಕೆಟು ತುಂಬಾ ಗರಿಗರಿಯಾಗಿ ತುಂಬಾ ರುಚಿಯಾಗಿರುತ್ತೆ. ಈ ರೀತಿ ನಾನು ಎಲ್ಲ ಹಿಟ್ಟುಗಳನ್ನು ಸಹ ಬಿಸ್ಕೆಟ್ಗಳನ್ನಾಗಿ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ನಾನು ಬಿಸ್ಕೆಟ್ನ ಎಷ್ಟು ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಿದ್ದೀನಿ. ನೋಡಿ, ಈ ಅಳತೆ ಪ್ರಕಾರ ನಾನು ಮಾಡ್ಕೊಂಡಿದ್ದೀನಿ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ನೀವು ಬೇಕಾದ್ರೆ ಅಗಲವಾಗಿ ಇನ್ನೂ ಬೇಕು ಅಂದರೆ ಯಾವುದಾದ್ರು ಒಂದು ಬಾಕ್ಸಿನ ಮುಚ್ಚಳದಲ್ಲಿ ನಾವು ಇನ್ನೂ ಅಗಲವಾಗಿ ಮಾಡ್ಕೊಳ್ಬೋದು. ನೋಡಿ, ಬಿಸ್ಕೆಟ್ಗಳನ್ನೆಲ್ಲ ಈ ರೀತಿ ನಾನು ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ. ಈಗ ಎಣ್ಣೆ ಬಿಸಿಯಾದ ನಂತರ ನಾನು ಬಿಸ್ಕೆಟ್ಗಳನ್ನ ಹಾಕ್ಕೊಳ್ತಿದ್ದೀನಿ. ನಾನು ಆಲ್ರೆಡಿ ಒಂದೆರಡು ಸತಿ ಬೇಯಿಸ್ಕೊಂಡಿದ್ದೀನಿ. ಈಗ ನಾವು ಸ್ಟವ್ನ ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ನಾವು ಈ ಬಿಸ್ಕೆಟ್ಗಳನ್ನು ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿ ಉರಿಯಲ್ಲಿ ನಾವು ಈ ಬಿಸ್ಕೆಟ್ಗಳನ್ನ ಬೇಯಿಸ್ಕೊಳ್ಬೇಕು. ಬಿಸ್ಕೆಟ್ ಆದಷ್ಟು ಬೇಗನೆ ಅದು ಬೆಂದ್ಬಿಡುತ್ತೆ. ನಾವು ಒತ್ತಿಸ್ಕೊಳ್ಬಾರ್ದು, ನೋಡಿಕೊಂಡು ಅದನ್ನು ಬೇಯಿಸ್ಕೊಳ್ಬೇಕು. ನೋಡಿ, ಅದು ಬೇಗನೆ ಬೆಂದ್ಬಿಡುತ್ತೆ. ಈಗ ನಾನು ಒಂದು ಸ್ಪೂನಲ್ಲಿ ನಾನು ಅದನ್ನು ಇನ್ನೊಂದು ಸೈಡು ಕೂಡ ಮಡಚಿಬಿಟ್ಟು ಬೇಯಿಸ್ಕೊಳ್ತಿದ್ದೀನಿ. ಬಿಸ್ಕೆಟ್ ನಾವು ಎಣ್ಣೆಗೆ ಹಾಕಿದಾಗ ಸ್ವಲ್ಪ ಸ್ಮೂತ್ ಇರೋದ್ರಿಂದ ನಾವು ನೋಡಿಕೊಂಡು ತಿರುಗಿಸ್ಕೊಳ್ಬೇಕು. ಒಂದು ಸೈಡು ಬೆಂದಿದೆ, ಇನ್ನೊಂದು ಸೈಡು ಕೂಡ ನಾನು ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಬಿಸ್ಕೆಟ್ ಏನಾದರೂ ಎಣ್ಣೆಗೆ ಹಾಕಿದ ತಕ್ಷಣ ಏನಾದರೂ ಉಡಿ ಆಯಿತು ಅಂದರೆ ನಾವು ಸಣ್ಣ ಕಪ್ಪಲ್ಲಿ 1 ಕಪ್ನಷ್ಟು ಅಕ್ಕಿ ಹಿಟ್ಟನ್ನ ನಾವು ಗೋಧಿ ಹಿಟ್ಟಿನೊಂದಿಗೆ ಸೇರಿಸ್ಕೊಂಡು ಹಾಕೋದ್ರಿಂದ ಬಿಸ್ಕೆಟು ತುಂಬಾ ಗರಿಗರಿಯಾಗಿ ಕರೆಕ್ಟಾಗುತ್ತೆ. ನೋಡಿ, ಈಗ ಒಂದು ಸೈಡ್ ಬೆಂದ ತಕ್ಷಣ ಈಗ ನಾನು ಇನ್ನೊಂದು ಸೈಡು ಕೂಡ ತಿರುಗಿಸ್ಕೊಂಡು ಬೇಯಿಸ್ಕೊಳ್ತಿದ್ದೀನಿ. ಬಿಸ್ಕೆಟು ಬೇಗನೆ ಬೆಂದ್ಬಿಡುತ್ತೆ. ನಾವು ಆವಾಗವಾಗ ಈ ರೀತಿ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ಈಗ ಬಿಸ್ಕೆಟ್ ಎಲ್ಲ ನೀಟಾಗೆ ಬೇಯ್ತಿದೆ. ಈಗ ನಾವು ತಕ್ಷಣವೇ ಅದನ್ನು ಎಣ್ಣೆನೆಲ್ಲ ಸೋಸ್ಕೊಂಡು ತಕ್ಕೊಳ್ಬೇಕು. ಬಿಸ್ಕೆಟು ಕೇವಲ 5ರಿಂದ 7 ನಿಮಿಷದೊಳಗೇ ಬೇಗನೆ ಬೆಂದ್ಬಿಡುತ್ತೆ. ಈ ರೀತಿ ಎಣ್ಣೆನೆಲ್ಲ ನೀಟಾಗಿ ಸೋಸ್ಕೊಂಡು ನಾವು ತಕ್ಕೊಳ್ಳೋಣ. ಈ ರೀತಿ ಬಿಸ್ಕೆಟ್ಗಳನ್ನ ನಾವು ಮಾಡಿಕೊಂಡು ಒಂದು ಬಾಕ್ಸ್ಗೆ ಹಾಕ್ಕೊಂಡು ಸ್ಟೋರ್ ಮಾಡಿಕೊಂಡ್ರೆ ನೋಡಿ 1 ತಿಂಗಳವರೆಗೂ ನಾವು ಈ ರೀತಿ ಮಾಡಿಕೊಂಡು ಇಟ್ಕೊಳ್ಬೋದು. ತುಂಬಾ ಗರಿಗರಿಯಾಗಿರುತ್ತೆ. ನೋಡಿ, ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ, ಸಿಂಪಲ್ಲಾಗಿ ಈ ಬಿಸ್ಕೆಟ್ಗಳನ್ನ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನಾವು ಕಾಫಿ ಟೀ ಜೊತೆ ಅಂತೂ ಕಾಂಬಿನೇಷನ್ ಆಗಿ ನಾವು ಸಂಜೆ ಟೈಮಲ್ಲಿ ಈ ರೀತಿ ಮಾಡ್ಕೊಳ್ಬೋದು. ನಾನು ಉಳಿದ ಬಿಸ್ಕೆಟ್ಗಳನ್ನು ನಾನು ಹಾಕ್ಕೊಂಡು ಬೇಯಿಸ್ಕೊಳ್ಬೇಕು. ನೋಡಿ, ನಾವು ಕಮ್ಮಿ ಉರಿಯಲ್ಲಿ ಇಟ್ಕೊಂಡು ಬಿಸ್ಕೆಟ್ಗಳನ್ನ ಬೇಯಿಸ್ಕೊಳ್ಬೇಕು. ನಾವು ಜಾಸ್ತಿ ಉರಿಯಲ್ಲಿ ಬಿಸ್ಕೆಟ್ಗಳನ್ನ ಬೇಯಿಸ್ಕೊಳ್ಬಾರ್ದು. ಈ ರೀತಿ ನಾವು ನಿಧಾನವಾಗಿ ಬೇಯಿಸ್ಕೊಂಡು ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ನಾವು ಮಾಡ್ಕೊಳ್ಬೋದು. ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಿ ಈ ರೀತಿ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಳೋದ್ರಿಂದ ತುಂಬಾ ರುಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಾಫಿ ಜೊತೆ ಮಾಡ್ಕೊಂಡಿದ್ದೀನಿ. ಕಾಫಿ ಟೀ ಜೊತೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಗರಿಗರಿಯಾದ ಗೋಧಿ ಹಿಟ್ಟಿನಿಂದ ಮಾಡಿರುವಂತಹ ಈ ಬಿಸ್ಕೆಟ್ನ ಮಾಡಿ ತೋರಿಸಿದ್ದೀನಿ. ನೀವು ಒಂದು ಸತಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೋಡಿ, ಬಿಸ್ಕೆಟು ಯಾವ ರೀತಿ ಬಂದಿದೆ ಅಂತ ತೋರಿಸ್ತಿದ್ದೀನಿ. ತುಂಬಾ ಗರಿಗರಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ, ಮುರಿದ್ಬಿಟ್ಟು ತೋರಿಸ್ತಿದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಈ ವಿಧಾನದಲ್ಲಿ ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ.
ಈ ರೀತಿ ನಾವು ಮನೆಯಲ್ಲೇ ಬಿಸ್ಕೆಟ್ಗಳನ್ನ ಮಾಡಿ ಇಟ್ಕೊಳ್ಳೋದ್ರಿಂದ ಮಕ್ಕಳಿಗೆ ನಾವು ಸ್ನ್ಯಾಕ್ಸ್ ಆಗಿ ಬೇಕಾದರೆ ನಾವು ಸ್ಕೂಲಿಗೆ ಕೊಟ್ಟು ಕಳಿಸ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.